Good afternoon, student. In the previous class, we will discuss the some of the chemical reaction of the acid base. In that, chemical reaction with acid, chemical reaction with bases, and chemical reaction with water. ಈ ಥರ ನೋಡಿದ್ವಿ. So today in this class, we can discuss the displacement of a reaction. ಅಂದರೆ ಒಂದು ರಿಯಾಕ್ಷನ್ ನಾವು ಮಾಡಿದಾಗ ಯಾವ ಥರ ಅದು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಯಾವ ಥರ ಅದು ಕಲರ್ ಚೇಂಜ್ ಆಗುತ್ತೆ ಅಂತ ನೋಡೋಣ. ಸೊ in the earlier classes we have done so many activities or so many reactions we already done. In that we have to remember that the copper sulfate and iron this reaction will be remember this we observe the more reaction. In that copper sulfate and iron react with a solution dissolved water, it can be formed, new substance will be formed. So on the way in that we can discuss one more activity, that is take a few 5 ml 100 ml ಆಫ್ ಬೀಕರ್, ಒಂದು 500 ml ಬೀಕರ್ನ ತೊಗೊಳ್ಳೋಣ, ಅದಕ್ಕೆ ಲೇಬಲ್ ಮಾಡೋಣ ಎ ಬಿ ಸಿ ಡಿ ಆ ಥರ. ಸೊ ಟೇಕ್ ಅಬೌಟ್ ದ 50 ml ಆಫ್ ವಾಟರ್ ಇನ್ ಈಚ್ ಬೀಕರ್ಗೆ ಈ ಥರ ಲೇಬಲ್ ಬರೆಯೋಣ, ಎ ಬಿ ಸಿ ಡಿ ಅಂತ. ಇದು 100 ml ಬೀಕರು, ಅದಕ್ಕೆ ನಾವು 50 ml ಆಫ್ ವಾಟರ್ನ ಹಾಕೋಣ ಪ್ರತಿಯೊಂದು ಬೀಕರ್ಗೂ. ಡಿಸಾಲ್ವ್ ಇನ್ ಈಚ್ ಬೀಕರ್ ಟೀಸ್ಪೂನ್ ಆಫ್ ಈಚ್ ಸಬ್ಸ್ಟೆನ್ಸ್ ಆ್ಯಸ್ ಇಂಡಿಕೇಟೆಡ್ ಇನ್ ದ ಫಿಗರ್. ಅಂದರೆ ಇದಕ್ಕೆ ಇನ್ನೊಂದು ಸಬ್ಸ್ಟೆನ್ಸ್ ಆ್ಯಡ್ ಮಾಡೋಣ, ಅದು ಒಂದೊಂದು ಟೀ ಸ್ಪೂನಷ್ಟು ಆ್ಯಡ್ ಮಾಡೋಣ. ಆಮೇಲೆ ಏನು ಮಾಡಬೇಕು ಅಂದರೆ ಕೀಪ್ ದ ಬೀಕರ್ ಅನ್ಡಿಸ್ಟರ್ಬ್ ಫಾರ್ ಸಮ್ ಟೈಮ್. ಅದನ್ನು ಆ ಸೊಲ್ಯೂಷನ್ ಅಥವಾ ಸಾಲ್ಟ್ ಹಾಕಿದಾಗ ಸಮ್ ಟೈಮ್ಸು ಅದನ್ನು ಡಿಸ್ಟರ್ಬ್ ಮಾಡದೆ ಅದ್ರ ಪಾಡಿಗೆ ಅದನ್ನು ಇರೋಕ್ಕೆ ಬಿಡೋಣ. ಆಮೇಲೆ ರೆಕಾರ್ಡ್ ಮಾಡ್ಕೊಳ್ಳೋಣ ಏನು ಅಬ್ಸರ್ವ್ ಆಯಿತು ಅಂತ. ಸೊ ಇನ್ ದಿಸ್ ಬೀಕರ್ ಎನಲ್ಲಿ ಕಾಪರ್ ಸಲ್ಫೇಟ್ ಪ್ಲಸ್ ಜಿಂಕ್. ಬೀಕರ್ ಎನಲ್ಲಿ ಏನಿದೆ, ಕಾಪರ್ ಸಲ್ಫೇಟು ಮತ್ತು ಜಿಂಕ್ ಇದೆ. ಅದೇ ಥರ ಬೀಕರ್ ಬಿನಲ್ಲಿ ಏನಿದೆ, ಕಾಪರ್ ಸಲ್ಫೇಟ್ ಬಟ್ ಪ್ಲಸ್ ಐರನ್ ನೈಲ್ ಇದೆ. ಅದೇ ಥರ್ಡ್ ಬೀಕರಲ್ಲಿ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಟರ್ನಿಂಗ್ಸ್ ಇದೆ. ಹಾಗೆ ಫೋರ್ತ್ ಬೀಕರಲ್ಲಿ ಐರನ್ ಸಲ್ಫೇಟ್ ಪ್ಲಸ್ ಕಾಪರ್ ಟರ್ನಿಂಗ್ಸ್. ಹಾಗೆ ಫಿಫ್ತ್ ಈ ಬೀಕರಲ್ಲಿ ಜಿಂಕ್ ಸಲ್ಫೇಟ್ ಆ್ಯಂಡ್ ಐರನ್ ನೈಲ್. ಸೊ ಇನ್ ದಿಸ್ ಎ ಆ್ಯಂಡ್ ಬಿ, ಇದು ಎ ಮತ್ತು ಬಿ, ಇದರಲ್ಲಿ ಈ ಫಿಗರ್ ನೋಡ್ತಾ ಹೇಳ್ಬೋದು ಎ ಮತ್ತು ಬಿನಲ್ಲಿ ಸಮ್ ಕೆಮಿಕಲ್ ರಿಯಾಕ್ಷನ್ ಒಟ್ಟು ಏನೋ ಒಂದಾಗಿ ಚೇಂಜಸ್ ಇದೆ. ಕಂಪೇರ್ ಟು ದೀಸ್ 3 ಬೀಕರ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಎ ಮತ್ತು ಬಿನಲ್ಲಿ ಚೇಂಜಸ್ ಆಗಿದೆ. ಅದೇ ಈ ಸಿ ಮತ್ತು ಡಿ ಇನಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ನಾವು ಏನು ಹಾಕಿದ್ವೋ ಡಿನಲ್ಲಿ ಏನು ಹಾಕಿದ್ವಿ ಹೇಳ್ರಿ, ಐರನ್ ಸಲ್ಫೇಟು ಪ್ಲಸ್ ಕಾಪರ್ ಟರ್ನಿಂಗ್ಸ್ ಹಾಕಿದಾಗ ಅದು ಹಾಗೇ ಇದೆ, ಏನು ಹಾಕಿದ್ವು ಅದು ಹಂಗೆ ಇದೆ. ಅದೇ ಸಿನಲ್ಲಿ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಟರ್ನಿಂಗ್ಸ್, ಅದು ಕೂಡ ಹಾಗೆ ಇದೆ, ಕಾಣ್ತಿದೆಯಲ್ಲ ಇಲ್ಲಿ ಕೆಳಗಡೆ ಅದು. ಮತ್ತು ಈನಲ್ಲಿ ಜಿಂಕ್ ಸಲ್ಫೇಟ್ ಪ್ಲಸ್ ಐರನ್ ನೈಲ್ ಮೊಳೆ ಅದು ಕೂಡ ಕಾಣ್ತಿದೆ. ಯಾವುದೇ ರೀತಿ ರಿಯಾಕ್ಷನ್ ಆಗಿಲ್ಲ ಯಾವುದರಲ್ಲಿ, ಸಿ ಡಿ ಇ. ಅದೇ ಎನಲ್ಲಿ ಎ ಮತ್ತು ಬಿನಲ್ಲಿ ಕಾಪರ್ ಸಲ್ಫೇಟ್ ಪ್ಲಸ್ ಜಿಂಕ್ ಗ್ರಾನಲ್ಲ ಅದನ್ನು ಹಾಕಿದಾಗ ಸಮ್ ರಿಯಾಕ್ಷನ್ ವಿಲ್ ಬಿ ಡನ್. ಅದೇ ಥರ ಕಾಪರ್ ಸಲ್ಫೇಟ್ ಪ್ಲಸ್ ಐರನ್ ನೈಲ್ ಹಾಕಿದಾಗ ದಿಸ್ ಬೀಕರ್ ವಿ ಹ್ಯಾವ್ ಟು ರಿಯಾಕ್ಟ್ ದ ಸಮ್ ಸಬ್ಸ್ಟೆನ್ಸ್. ಸೊ ಇನ್ ದಿಸ್ ವಾಟ್ ಚೇಂಜಸ್ ಡೂ ಯು ಅಬ್ಸರ್ವ್ ಇನ್ ದ ವೇರಿಯಸ್ ಬೀಕರ್? ನಾವು ನೋಡಿದ್ವಿ ಇದ್ರಲ್ಲಿ ಯಾವುದಾದ್ರು ಚೇಂಜಸ್ ಇದೆಯಾ ಅಂತ. ಯು ಹ್ಯಾವ್ ಟು ರೀಡ್ ದ ಒನ್ ಆಫ್ ದ ಮೆಟಲ್ ಡಿಸ್ಪ್ಲೇಸ್ ಅನದರ್ ಮೆಟಲ್ ಫ್ರಮ್ ಇಟ್ಸ್ ಕಾಂಪೌಂಡ್ ಇನ್ ಏಕ್ವಿಯಸ್ ಸೊಲ್ಯೂಷನ್. ಇದರಲ್ಲಿ ಏನಾಯಿತು ಅಂದರೆ ಒಂದು ಮೆಟಲ್ಲು ಮತ್ತು ಇನ್ನೊಂದು ಮೆಟಲ್ಲು ಡಿಸ್ಪ್ಲೇಸ್ ಆಯಿತು. ಆ ಡಿಸ್ಪ್ಲೇಸ್ ಆಗೋದಕ್ಕೆ ಯಾವುದೋ ಒಂದು ಫಾರ್ಮೇಷನ್ ಆಗಿರ್ಬೋದು, ಯಾವುದೋ ಒಂದು ಬೇಕು. ಡಿಸ್ಪ್ಲೇಸ್ ಆಗೋದು ಅಂದರೆ ಹಾಗೆ ಆಗಲ್ಲ. ದಟ್ ಈಸ್ ದ ಸೊಲ್ಯೂಷನ್, ದಟ್ ಈಸ್ ಏಕ್ವಿಯಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇನ್ನು ಬೀಕರ್ ಎ ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ನಾವು ಹಾಕಿದಾಗ ಜಿಂಕ್ ರೀಪ್ಲೇಸ್ ದ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ವಿಲ್ ಬಿ ಒಕ್ಟೈನ್. ಜಿಂಕು ಮತ್ತು ಕಾಪರ್ನ ರಿಯಾಕ್ಟ್ ಮಾಡಿದಾಗ ಅಥವಾ ಡಿಸಾಲ್ವ್ ಮಾಡಿದಾಗ ನಮಗೇನು ಬಂತು, ಕಾಪರ್ ಸಲ್ಫೇಟ್ ನಮಗೆ ಬಂತು. ಅದಕ್ಕೆ ಇಟ್ ವಿಲ್ ಬಿ ZnSO4 ಅಂತ ಹೇಳ್ತೀವಿ. ಅದೇ ಥರ ಆ್ಯಂಡ್ ಕಾಪರ್ ಸಲ್ಫೇಟ್
that is why the blue color of the copper sulphate disappear. ನೋಡ್ರಿ ಆ್ಯಕ್ಚುಲಿ ಬ್ಲೂ ಕಲರ್ ಕಾಪರ್ ಸಲ್ಫೇಟು ಬ್ಲೂ ಕಲರ್ ಇರುತ್ತೆ, ಅದು ಅಪಿಯರ್ ಆಗಲ್ಲ. ಯಾವುದಕ್ಕೆ? ಜಿಂಕು ಮತ್ತು ಕಾಪರ್ ಸಲ್ಫೇಟ್ ಹಾಕಿದಾಗ ಕಾಪರ್ ಸಲ್ಫೇಟ್ ಬ್ಲೂ ಇರುತ್ತೆ, ಆ ಜಿಂಕ್ ಹಾಕಿರೋದ್ರಿಂದ ಅದ್ರ ಕಲರ್ ಬ್ಲೂ ಕಲರು ನಮಗೆ ಕಾಣಿಸೋಲ್ಲ, ಬಟ್ ಇರುತ್ತೆ, ಬಟ್ ಡಿಸಪಿಯರ್ ಆಗಿರುತ್ತೆ. ಸೊ ಆ್ಯಂಡ್ disappear and powdery red mass of the copper is deposited at the bottom of the beaker. ಅದೇ ಬ್ಲೂ ಕಲರ್ ಇರುತ್ತೆ, ಬಟ್ ಅದರಲ್ಲಿ ಏನು ಅಂತಂದರೆ ರೆಡ್ ಕಲರ್ ಒಂಥರ ಪೌಡರು ನಮಗೆ ಅಪಿಯರ್ ಆಗುತ್ತೆ. ಅದು ಕೂಡ ಬಾಟಮ್ ಆಫ್ ದ ಬೀಕರ್ನ ಕೆಳಗಡೆ ತಳದಲ್ಲಿ ಇರುತ್ತೆ. ಸೊ ದ ರಿಯಾಕ್ಷನ್ ಈ ರಿಯಾಕ್ಷನ್ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ ಕಾಪರ್ ಸಲ್ಫೇಟ್ CuSO4 ಅದು ಹೇಗಿರುತ್ತೆ? ಬ್ಲೂ ಕಲರ್ ಆಗಿರುತ್ತೆ. ಪ್ಲಸ್ ಜಿಂಕ್ ಹೇಗಿರುತ್ತೆ? ZN ಜಸ್ಟ್ ಜಿಂಕ್. ಬಟ್ ಜಿಂಕ್ ಸಲ್ಫೇಟ್ ಹೇಗಿರುತ್ತೆ ಅಂದರೆ ZnSO4 ಅದು ಕಲರ್ಲೆಸ್ ಆಗಿರುತ್ತೆ. ಪ್ಲಸ್ ಕಾಪರ್ ಕಾಪರ್ ಸಲ್ಫೇಟ್ ಪ್ಲಸ್ ಜಿಂಕ್ ದಟ್ ಗಿವ್ ರೈಸ್ ಟು ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಸಲ್ಫೇಟು ಮತ್ತು ಜಿಂಕ್ ಹಾಕಿದಾಗ ನಮಗೆ ಏನು ಒಕ್ಟೆಂಡ್ ಆಗುತ್ತೆ ಅಂದರೆ ಜಿಂಕ್ ಸಲ್ಫೇಟ್ ಫಾರ್ಮ್ ಆಗುತ್ತೆ ವಿತ್ ಕಾಪರ್. ನಾವು ಹೇಳಿದ್ವಲ್ಲ, ಜಿಂಕ್ ಸಲ್ಫೇಟು ಕಲರ್ಲೆಸ್ ಇರುತ್ತೆ, ಅದೇ ಕಾಪರು ಕೆಳಗಡೆ ಹೇಳಿಲ್ಲ ಪೌಡರಿ ರೆಡ್ ಕಲರ್ ಆಗಿ ಇರುತ್ತೆ. ಸೊ ಯು ಕ್ಯಾನ್ ರೈಟ್ ದ ಅದರ್ 4 beakers ಆಲ್ಸೋ, ದಟ್ ಈಸ್ ಕಾಪರ್ ಸಲ್ಫೇಟ್ ಪ್ಲಸ್ ಐರನ್ ನೈಲ್ ಆ್ಯಂಡ್ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಟರ್ನಿಂಗ್ಸ್ ಆ್ಯಂಡ್ ದ beaker D is zinc sulfate plus copper turnings and beaker E is zinc sulfate plus iron 9. These are we have to observe and write the reactions also. So in this similar way the B is in the similar manner of the B, C, D. So there are could have displacement of a zinc by a copper in a beaker C. ಅದರಲ್ಲೂ ಕೂಡ ಡಿಸ್ಪ್ಲೇಸ್ಮೆಂಟ್ ಆಯಿತು. ಯಾವುದರಲ್ಲಿ? ಸಿನಲ್ಲೂ ಆಯಿತು, ಇನಲ್ಲೂ ಆಯಿತು, ಡಿನಲ್ಲೂ ಆಯಿತು. ಆ್ಯಂಡ್ ಬೈ ಐರನ್ ಇನ್ ಎ beaker E ಮತ್ತು beaker Cನಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಯಿತು. ಸಿಮಿಲರ್ಲಿ ಇನ್ ದ beaker D ದಟ್ ಈಸ್ ಐರನ್ ಆಲ್ಸೋ ಈಸ್ ಡಿಸ್ಪ್ಲೇಸ್ಡ್ ಇನ್ ಎ ಕಾಪರ್ನ ಹಾಕಿದಾಗ ಎಲ್ಲ ಬೀಕರಲ್ಲೂ ನಾವು ಕಾಪರ್ ಆ್ಯಡ್ ಮಾಡಿದ್ವಿ, ಬಟ್ ಅದು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂದರೆ ಈಗ ದಟ್ ಈಸ್ ನಾಟ್ ಕ್ಯಾನ್ ಬಿ ಡಿಸಪಿಯರ್. ಸೊ ಸಿನ್ಸ್ ವಿ ಡು ನಾಟ್ ಸಿ ಎನಿ ಚೇಂಜಸ್ ಇನ್ beaker Cನಲ್ಲಿ ನೋಡಿದ್ದೀರಲ್ವಾ ಫಿಗರ್ ಇದ್ದಕ್ಕೆ, ಇದರಲ್ಲಿ ಯಾವುದೇ ಚೇಂಜಸ್ಸು ಕೂಡ ಆಗಲ್ಲ. ಯಾವುದರಲ್ಲಿ? beaker Cನಲ್ಲಿ. we can inform that copper cannot be replaced zinc from a zinc sulfate. ಅದನ್ನು ನಾವು ಹೇಳಿದಾಗ ಜಿಂಕು ಮತ್ತು ಜಿಂಕ್ ಸಲ್ಫೇಟು ಅದಕ್ಕೆ ನಾಟ್ ಹೇಬಲ್ ಅಂದರೆ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಯಾವುದು? ಕಾಪರ್ನ ರೀಪ್ಲೇಸ್ ಮಾಡ್ಬೋದು, ಬಟ್ ಜಿಂಕನ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಜಿಂಕ್ ಕ್ಯಾನ್ ಬಿ ರೀಪ್ಲೇಸ್ಡ್ ಕಾಪರ್ ಇನ್ ಎ beaker A, ವೈ ಕೆನಾಟ್ ಕಾಪರ್ ರೀಪ್ಲೇಸ್ ಜಿಂಕ್ ಇನ್ ಎ beaker C. beaker Aನಲ್ಲಿ ಕಾಪರ್ನ ಜಿಂಕ್ನ ರೀಪ್ಲೇಸ್ ಮಾಡಿರ್ಬೋದು, ಅದೇ ಥರ beaker Cನಲ್ಲಿ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಅದಕ್ಕೆ beaker Cನಲ್ಲಿ beaker C ಅನ್ನೋದು ಕಲರ್ಲೆಸ್, ಅಂದರೆ ಯಾವುದೇ ಕೂಡ ಚೇಂಜಸ್ ಕೂಡ ಆಗಿಲ್ಲ. ಸೊ ರಿಮೆಂಬರ್ ದಟ್ ಸೈನ್ಸ್ ಈಸ್ ನಾಟ್ ಎ ಆರ್ಬಿಟರಿ, ಅಂದರೆ ಸೈನ್ಸು ಒಂದು ಕಾನ್ಸ್ಟೆಂಟ್ ಅಲ್ಲ, ಅದು ಕೂಡ ಅಪ್ಡೇಟ್ ಆಗ್ತಾನೇ ಇರುತ್ತೆ. ಯಾವುದೇ ಒಂದು ಸೊಲ್ಯೂಷನ್ ಹಾಕೋದ್ರಿಂದ ಇರ್ಬೋದು, ಯಾವುದೊಂದು ರಿಯಾಕ್ಷನ್ ಆಗಿರ್ಬೋದು, ಇಟ್ ವಿಲ್ ಬಿ ವೇರಿಡ್, ಅಂದರೆ ಯಾವುದಕ್ಕೂ ಒಂದು ಸ್ಟಿಕ್ ಆಗಿರಲ್ಲ ಯಾವುದು ಸೈನ್ಸ್ ಅನ್ನೋದು. ಸೊ ಇಟ್ ಫಾಲೋಸ್ ದಟ್ ಡೆಫಿನೆಟ್ ರೂಲ್ ಬೇಸ್ಡ್ ಆನ್ ದ ಫ್ಯಾಕ್ಟ್. ಇದು ಒಂದು ಫಾಲೋ ಮಾಡುತ್ತಂದರೆ ಆ ಪಕ್ಕಾ ರೂಲ್, ಅಂದರೆ ರೂಲ್ A+B² ದಟ್ ಈಸ್ ಮ್ಯಾಥ್ಸ್. ಇನ್ ದ್ಯಾಟ್ ರಿಯಾಕ್ಷನ್ ಕೂಡ ರಿಯಾಕ್ಷನ್ ಇದೇ ಬರಬೇಕು ಅಂದರೆ ಇದೇ ಥರ ಬರುತ್ತೆ, ಬಟ್ ಯಾವುದು ಚೇಂಜಸ್ ಆಗಿಲ್ಲ ಇದರಲ್ಲಿ ಸೈನ್ಸಲ್ಲಿ. ಆ್ಯಂಡ್ ದ ರೂಲ್ಸ್ ಇಯರ್ ಎ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದ ಕಾಪರ್ ಆ್ಯಂಡ್ ಐರನ್. ನೋಡಿರಿ, ಜಿಂಕ್ ಯಾಕೆ ನಮಗೆ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅಂದರೆ ಕಾಪರು ಮತ್ತು ಐರನ್ನಿಗೆ ಕಂಪೇರ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ರಿಯಾಕ್ಟ್, ಅದಕ್ಕೆ ಜಿಂಕನ್ನ ನಾವು ರೀಪ್ಲೇಸ್ ಮಾಡೋಕ್ಕಲ್ಲ. ಅದೇ ಕಾಪರ್ ಐರನ್ ಆದರೆ ನಾವು ರೀಪ್ಲೇಸ್ ಮಾಡ್ಬೋದು, ಜಸ್ಟ್ ಅದು ಲೆಸ್ ರಿಯಾಕ್ಟಿವೆಂಟ್ ಅಂತ. ಯಾವುದಕ್ಕೊಂದು ಅಂದರೆ ತುಂಬ ಸ್ಲೋ ಆಗಿ ರಿಯಾಕ್ಟ್ ಆಗುತ್ತೆ, ಅದೇ ಬಟ್ ಜಿಂಕು ಬೇಗ ರಿಯಾಕ್ಟ್ ಆಗಿರೋದ್ರಿಂದ ನಾವು ಹಾಕೋದ್ರಷ್ಟೊತ್ತಿಗೆ ಅದನ್ನು ಡಿಸ್ಪ್ಲೇಸ್ ಮಾಡೋಕ್ಕೆ ಬರೋಲ್ಲ. A more reactive metal can be replaced less reactive metal. ಅದನ್ನು ಯಾವ ಮಾಡಬೇಕು ಅಂದರೆ ಮೋರ್ ರಿಯಾಕ್ಟಿವ್ ಮೆಟಲ್ನ ಲೆಸ್ ರಿಯಾಕ್ಟಿವ್ ಮೆಟಲ್ಗೆ ರೀಪ್ಲೇಸ್ ಮಾಡ್ಬೋದು, ಬಟ್ ಲೆಸ್ ರಿಯಾಕ್ಟಿವ್ ಮೆಟಲ್ ಕೆನ್ ನಾಟ್ ಬಿ ರೀಪ್ಲೇಸ್ ಮೋರ್ ರಿಯಾಕ್ಟಿವ್ ಮೆಟಲ್. ಮೋರ್ ಇರೋದನ್ನು ಲೆಸ್ಸಿಗೆ ರೀಪ್ಲೇಸ್ ಮಾಡ್ಬೋದು, ಅದೇ ಲೆಸ್ ಇರೋದನ್ನು ಮೋರಿಗೆ ರೀಪ್ಲೇಸ್ ಮಾಡೋಕ್ಕೆ ಆಗಲ್ಲ.
So you can understood why there are no displacement reaction in a beaker D and E also. ಅದಕ್ಕೆ ಕೂಡ ನಾವು ಹೇಳಿದ್ದೀವಿ, ಅದು ಕೂಡ ಜಿಂಕ್ ಮೋರ್ ಇರೋದ್ರಿಂದ ಡಿ ಮತ್ತು ಇನಲ್ಲಿ ರೀಪ್ಲೇಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ 3 ಬೀಕರಲ್ಲಿ ಯಾವುದೇ ಚೇಂಜಸ್ಸು ಆಗಲ್ಲ. ಸೊ ದಟ್ಸ್ ಆಲ್ ಅಬೌಟ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ರಿಯಾಕ್ಷನ್. ಸೊ ಇವಾಗ ನಾವು ಇಷ್ಟು ದಿನ ಬರೀ ಮೆಟಲ್ಸು ಅನ್ನೋದನ್ನು ಕೆಮಿಕಲ್ ರಿಯಾಕ್ಷನ್ನು, ಫಿಸಿಕಲ್ ಚೇಂಜಸ್ ಎಲ್ಲ ನೋಡಿದ್ವು. ಅದಕ್ಕೆ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಸೊ ಮೆಟಲ್ಸು, ದೀಸ್ ಆರ್ ಆಲ್ ಸಾಲಿಡ್ ಅಟ್ ರೂಮ್ ಟೆಂಪ್ರೇಚರ್ ಎಕ್ಸ್ಪೆಕ್ಟ್ ಮರ್ಕ್ಯೂರಿ. ಅಂದರೆ ಮೆಟಲ್ಸು ರೂಮ್ ಟೆಂಪ್ರೇಚರ್ಗಿರುತ್ತೆ, ಬಟ್ ಮರ್ಕ್ಯೂರಿನ ಒಳಪಡಲ್ಲ. ಬಟ್ ನಾನ್ ಮೆಟಲ್ ದೀಸ್ ಎಕ್ಸಿಸ್ಟ್ ಇನ್ ಆಲ್ 3 ಸ್ಟೇಟಸ್. ನಾನ್ ಮೆಟಲ್ಸು ಎಕ್ಸಿಸ್ಟ್ ಅಂದರೆ ಯಾವಾಗಲೂ ಎಕ್ಸಿಸ್ಟ್ ಆಗಿದ್ರೆ ಯಾವುದೇ ಮೆಟಲ್ಸು ಓನ್ಲಿ ಸಾಲಿಡಲ್ಲಿ ಇರುತ್ತೆ. ಬಟ್ ನಾನ್ ಮೆಟಲ್ಸು ಈ 3 ಸ್ಟೇಟಸ್ ಇರುತ್ತಲ್ಲಪ್ಪ, ಗ್ಯಾಸು, ಸಾಲಿಡು, ಲಿಕ್ವಿಡು, ಗ್ಯಾಸಸ್, ಆ 3 ಫಾರ್ಮಲ್ಲೂ ಕೂಡ ಎಕ್ಸಿಸ್ಟ್ ಆಗುತ್ತೆ. ಸೊ ಈಗ ಮೆಟಲ್ಸು ದೀಸ್ ಆರ್ ವೆರಿ ಹಾರ್ಡ್ ಎಕ್ಸ್ಪೆಕ್ಟ್ ಸೋಡಿಯಂ. ಈ ಮೆಟಲ್ಸು ತುಂಬ ಹಾರ್ಡ್ ಇರುತ್ತೆ. ಸೋಡಿಯಂ ಒಂದನ್ನು ಬಿಟ್ಟು ಮಿಕ್ಕಿದ ಎಲ್ಲ ಮೆಟಲ್ಸು ಕೂಡ ತುಂಬ ಹಾರ್ಡ್ ಇರುತ್ತೆ. ಅದೇ ನಾನ್ ಮೆಟಲ್ಸು, ದೀಸ್ ಆರ್ ಸಾಫ್ಟ್ ಎಕ್ಸ್ಪೆಕ್ಟ್ ಡೈಮಂಡನ್ನು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕೂಡ ಸಾಫ್ಟಾಗಿರುತ್ತೆ. ಮೆಟಲ್ಸು ದೇ ಆರ್ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್. ಮೆಟಲ್ ಯಾವಾಗಲೂ ಅಡ್ಜಸ್ಟ್ ಆಗುತ್ತೆ ಮತ್ತು ಅವಕ್ಕೆ ಹೊಂದಾಣಿಕೆ ಮಾಡೋ ನೇಚರ್ ಇರುತ್ತೆ ಯಾವುದಕ್ಕೆ, ಮೆಟಲ್ಸಿಗೆ. ಬಟ್ ನಾನ್ ಮೆಟಲ್ಸು ದೀಸ್ ಆರ್ ಆಲ್ ಬ್ರಿಟಲ್ ಆ್ಯಂಡ್ ಕ್ಯಾನ್ ಬ್ರೇಕ್ ಡೌನ್ ಇಂಟು ಪೀಸಸ್. ನಾವೇನಾದರೂ ಮೆಟಲ್ಸ್ನ ಜಸ್ಟ್ ಮಾಡಿದ್ರೆ, ನಾವೇನಾದರೂ ಜಸ್ಟ್ ಬ್ರೇಕ್ ಮಾಡಿದ್ರೆ ಅದು ಚಿಕ್ಕ ಚಿಕ್ಕ ಪೀಸ್ ಆಗುತ್ತೆ. ಯಾವುದು, ನಾನ್ ಮೆಟಲ್ಸು. ಬಟ್ ಮೆಟಲ್ಸ್ ಆಗಲ್ಲ. ಇನ್ ದಟ್ ಮೆಟಲ್ಸ್ ಆರ್ ಮೆಟಲ್ಸು ಶೈನಿ ಆಗಿರುತ್ತೆ. ಬಟ್ ನಾನ್ ಮೆಟಲ್ಸು ಜಸ್ಟ್ ಮಿಂಚುತ್ತವೆ. ಎಕ್ಸ್ಪೆಕ್ಟ್ ಸೋಡಿಯಂ, ಅಯೋಡಿನ್ಗೆ ಕಂಪೇರ್ ಮಾಡಿದ್ರೆ ಅಯೋಡಿನ್ ಬಿಟ್ಟು ಮಿಕ್ಕಿದ ನಾನ್ ಮೆಟಲ್ಸ್ ಎಲ್ಲ, ಅಯೋಡಿನ್ ಅಂದರೆ ಉಪ್ಪು ಏನಾದರೂ ಹೊಳೆಯುತ್ತಾ, ಇಲ್ಲ. ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಜಸ್ಟ್ ಹಂಗೆ ಮಿಂಚುತ್ತೆ. ಅಂದರೆ ಜಸ್ಟ್ ಹಂಗೆ, ಈಗ ಸ್ಟಾರ್ಸ್ ಎಲ್ಲ ನೋಡ್ತಿರಲ್ಲ, ಜಸ್ಟ್ ಹಂಗೆ ಶೈನ್ ಆಗಿ ಹಾಗೆ ಹೋಗುತ್ತೆ. ಬಟ್ ಮೆಟಲ್ಸು ಯಾವಾಗಲೂ ಶೈನಿ ಆಗಿರುತ್ತೆ. ಸೊ ಮೆಟಲ್ಸ್ ಆರ್ ಎಲೆಕ್ಟ್ರೋಪಾಸಿಟಿವ್ ಇನ್ ನೇಚರ್. ನಮಗೆ ಗೊತ್ತು ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಬಟ್ ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಬಟ್ ನಾನ್ ಮೆಟಲ್ಸು ಎಲೆಕ್ಟ್ರೋನೆಗೆಟಿವ್ ಇಸ್ ನೇಚರ್. ದೇ ಹ್ಯಾವ್ ಹೈ ಡೆನ್ಸಿಟಿ, ಯಾವುದು, ಮೆಟಲ್ಸು. ಬಟ್ ನಾನ್ ಮೆಟಲ್ಸ್ ಲೋ ಡೆನ್ಸಿಟಿ. ಸೊ these are all about the differences of metals and non-metals. In that we next move on the uses of metals and non-metals. ನಮಗೆ ತುಂಬ ಗೊತ್ತು ಮೆಟಲ್ಸನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಸೊ ಯು ಶುಡ್ ಏಬಲ್ ಟು ಗೆಸ್ ದ ಮೆಟಲ್ಸ್ ಯೂಸ್ಡ್ ಇನ್ ಮೇಕಿಂಗ್ ಮಿಷನರಿ ವರ್ಕಲ್ಲಿ ಯೂಸ್ ಮಾಡ್ತೀವಿ. ಅದು ಮೆಟಲ್ಸು. ಆಟೋಮೊಬೈಲ್ಸ್ ವರ್ಕಿಂಗು, ಏರೋಪ್ಲೇನ್ಸು, ಟ್ರೈನ್ಸು, ಸ್ಯಾಟಲೈಟು, ಇಂಡಸ್ಟ್ರಿಯಲ್ ಗೆಜೆಟ್ಸು, ಕುಕ್ಕಿಂಗ್ ಯುಟೆನ್ಸಿಲ್ಸ್ ಆಲ್ಸೋ, ವಾಟರ್ ಬಾಯ್ಲರು, ಇಷ್ಟರಲ್ಲೆಲ್ಲ ನಾವು ಮೆಟಲ್ಸನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಫೆಮಿಲಿಯರ್ ವಿತ್ ದ ಯೂಸಸ್ ಆಫ್ ನಾನ್ ಮೆಟಲ್ಸನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ನಾನ್ ಮೆಟಲ್ಸ್ ಈಸ್ ಎಸೆನ್ಷಿಯಲ್ ಫಾರ್ ಅವರ್ ಲೈಫ್. ನೋಡಿರಿ, ನಾನ್ ಮೆಟಲ್ಸು ಕೂಡ ನಮಗೆ ತುಂಬ ಬೇಕು. ಯಾಕೆ ಅಂದರೆ ವಿ ಆಲ್ ದ ಲಿವಿಂಗ್ ಬೀಯಿಂಗ್ ಇನ್ಹೇಲ್ ಡ್ಯೂರಿಂಗ್ ದ ನಾವು ಉಸಿರಾಡಬೇಕಾದ್ರೆ ಇನ್ನೇಲ್ ಎಕ್ಸೇಲ್ ಮಾಡ್ತೀವಲ್ಲ, ಅದಕ್ಕೆ ಕೂಡ ಮೆಟಲ್ಸ್ ಅನ್ನೋದು ತುಂಬ ಎಸೆನ್ಷಿಯಲ್. ನಾನ್ ಮೆಟಲ್ಸ್ ಯೂಸ್ಡ್ ಇನ್ ಫರ್ಟಿಲೈಸರ್ ಟು ಎನ್ಹಾನ್ಸ್ ದ ಗ್ರೋತ್ ಆಫ್ ಪ್ಲ್ಯಾಂಟ್. ಈಗ ನಾನ್ ಮೆಟಲ್ಸು ನಾವು ಬೇಡ ಅಂತ ಬಿಟ್ಟಿರ್ತೀವಿ, ಅದನ್ನು ನಾವು ಲ್ಯಾಂಡಲ್ಲಿ ಹಾಕಿದಾಗ ಅದು ತುಂಬ ಫರ್ಟಿಲೈಸರ್ ಅಂದರೆ ಫಲವತ್ತತೆ ಕೊಡುತ್ತೆ. ಯಾವುದಕ್ಕೆ, ಪ್ಲ್ಯಾಂಟ್ ಗ್ರೋತ್ ಆಗೋಕ್ಕೆ. ಸೊ ದಟ್ಸ್ ವೈ ವಿ ಯೂಸ್ ದ ನಾನ್ ಮೆಟಲ್ಸ್. ಆ್ಯಂಡ್ ನಾನ್ ಮೆಟಲ್ಸ್ ಯೂಸ್ಡ್ ಇನ್ ವಾಟರ್ ಪ್ಯೂರಿಫಿಕೇಷನ್ ಪ್ರೋಸೆಸ್. ನಾನ್ ಮೆಟಲ್ಸನ್ನ ಎಲ್ಲಿ ಯೂಸ್ ಮಾಡ್ತೀವಿ, ವಾಟರ್ನ ಫಿಲ್ಟರ್ ಮಾಡಬೇಕು ಅಂದರೆ ನಾನ್ ಮೆಟಲ್ಸ್ ಯೂಸ್ ಮಾಡ್ತೀವಿ. ಸೊ ನಾನ್ ಮೆಟಲ್ಸ್ ಯೂಸ್ಡ್ ಇನ್ ಪರ್ಪಲ್ ಕಲರ್ಡ್ ಸೊಲ್ಯೂಷನ್ ವಿಚ್ ಈಸ್ ಅಪ್ಲೈಡ್ ಆನ್ ದ ವೂಂಡ್ಸ್ ಆಫ್ ದ ಆಂಟಿಸೆಪ್ಟಿಕ್. ಈಗ ಆಂಟಿಸೆಪ್ಟಿಕ್ ಏನಾದರೂ ಸೊಲ್ಯೂಷನ್ ಆಗಿರ್ಬೋದು, ಏನಾದರೂ ಒಂದು ಆಯಿಂಟ್ಮೆಂಟ್ ಆಗಿರ್ಬೋದು, ಅದು ಒಂದೊಂದು ಪರ್ಪಲ್ ಕಲರ್ ಇರುತ್ತೆ. ಅದಕ್ಕೋಸ್ಕರ ನಾನ್ ಮೆಟಲ್ಸ್ನ ಯೂಸ್ ಮಾಡ್ತೀವಿ. ಮತ್ತು ವಿ ಹ್ಯಾವ್ ಇವಾಗ ಕ್ರ್ಯಾಕರ್ಸಲ್ಲೂ ನಾನ್ ಮೆಟಲ್ಸ್ ಯೂಸ್ ಮಾಡಿರ್ತೀವಿ, ಆಯಿತಾ. ಸೊ ದೀಸ್ ಆರ್ ಅಬೌಟ್ ದ ಯೂಸಸ್ ಆಫ್ ನಾನ್ ಮೆಟಲ್ಸ್. ಸೊ ಐ ಥಿಂಕ್ ದಿಸ್ ಚಾಪ್ಟರ್ ಈಸ್ ಓವರ್ ಟುಡೇ. So we next move on the another chapter in the next video. Have a nice day, student. Bye.